ಲಾಸ್ಟ್ ದಿನ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಬನ್ನಿ ಹೋಗಿ ನೋಡೋಣ. ಡಿಯರ್ ವ್ಯೂವರ್ಸ್, ನೋಡ್ತಿದ್ದೀರಾ ಕಾಲೇಜ್ ಮುಂದೆ ಕೊನೆ ದಿನ ಪಟಾಕಿ ಹೊಡೆದು ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಯಾವ ಫೈನಲ್ ಮೂಮೆಂಟು ತುಂಬ ಮೆಮೊರೇಬಲ್ ಆಗಿ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡು ಮಾಡ್ತಿದ್ದಾರೆ. ಪಟಾಕಿ ಒಬ್ರಂದ್ರೆ ಒಬ್ರು ರಸ್ ಆಗಿಬಿಡ್ತಾ ಇಲ್ಲ ಅಂತ ಫ್ರೆಂಡ್ಶಿಪ್ ಬಾಂಡಿಂಗು. ಯಾಕಂದರೆ ಅಲ್ಲಿ ಸಿಡಿ ಒಂದೊಂದು ಪಟಾಕಿನೂ ಒಂದೊಂದು ದೂರದಲ್ಲಿ ಹೋಗಿ ಬೀಳುತ್ತೆ. ಕಾಲೇಜ್ನ ಬಿಟ್ಟು ಹೋಗ್ತೀನಿ ಅನ್ನೋದಕ್ಕಿಂತ ಒಳ್ಳೊಳ್ಳೆ ಹುಡುಗಿರನ್ನ ನೋಡ್ಕೊಂಡಿದ್ವಿ, ಅವರ ಬಿಟ್ಟು ಹೋಗ್ತೀನಲ್ಲ ಅನ್ನೋದೇ ಫೀಲು. ಅದೇ ರೀತಿಯೇ ಅವ್ರ ಫ್ರೆಂಡ್ಶಿಪ್ಪು ಕೂಡ ಈಗ ಫ್ಯೂಚರಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಹೊರಟೋಗ್ತಾರೆ. ಅದು ನೀವು ನೋಡ್ಬೋದು. ಯಾಕಂದರೆ ಕಾಲೇಜ್ ಮುಗಿದ ಮೇಲೆ ಯಾರು ಒಬ್ರಿಗೊಬ್ರು ಸಿಗೋದೇ ಇಲ್ಲ. ಆ ರೀತಿ ಪಟಾಕಿನೂ ಒಬ್ರೊಬ್ರು ಸಿಗದೇನೆ ಸರ ಪಟಾಕಿನೇ ಸುಮ್ಮನೆ ಸಿಂಗಲ್ ಪಟಾಕಿ ರೀತಿ ಆಗಿಬಿಡುತ್ತೆ. ವಿಡಿಯೋ ನೋಡಿ ಪಟಾಕಿ ಹಚ್ಚಾಯ್ತು. ಹೊಡೆದೋಯ್ತು. ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ. ಫೈನಲ್ ಆಗಿ ತೆಂಗಿನಕಾಯಿ ಹೊಡಿತಿದ್ದಾರೆ. ನೋಡ್ತಿದ್ದೀರಾ ತುಂಬ ಜನ ಅವರು ಫ್ರೆಂಡ್ಸ್ಗಳ ಹತ್ರ ಆಟೋಗ್ರಾಫ್ ತಗೊಳ್ತಿದ್ದಾರೆ. ಯಾಕಂದರೆ ಒಬ್ಬ ಸೆಲೆಬ್ರಿಟಿ ಹತ್ರ ಬೇಕಾದ್ರೆ ಆಟೋಗ್ರಾಫ್ ತಗೊಳ್ಳೋದು ಕಷ್ಟ ಆಗ್ಬೋದು. ಅದು ಮೆಮೊರೇಬಲ್ ಮೂಮೆಂಟು ಸ್ವಲ್ಪ ಕಡಿಮೆ ಆಗಿರುತ್ತೆ. ಬಟ್ ಆದರೆ ಫ್ರೆಂಡ್ಸ್ಗಳ ಜೊತೆ ಲಾಸ್ಟ್ ದಿನ ಇದೆಯಲ್ಲ ಆಟೋಗ್ರಾಫ್ ತಗೊಳ್ಳೋದು, ಅದಂತೂ ತುಂಬ ಅಲ್ಟಿಮೇಟು, ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಡಿಯರ್ ವ್ಯೂವರ್ಸ್, ಕೊನೆ ದಿನ ಅಲ್ವಾ, ಏನೋ ತುಂಬ ಇಂಪಾರ್ಟೆಂಟಾಗಿ ಮಾತಾಡ್ತಿರ್ಬೋದು. ಮೆಮೊರೇಬಲ್ ಮೂಮೆಂಟ್ನ ಏನು ಮಾತಾಡ್ತಾರೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಅಲ್ಲ ಅಷ್ಟೊಳಗಡೆ ಬನ್ನಿ ಹೇಳಿ ಬ್ರೋ. ಕ್ಯಾಮ್ರಾಮನ್ ಈ ಕಡೆ ಬನ್ನಿ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಪರವಾಗಿಲ್ಲ, ಫೇಮಸ್ ಏನು ಮಾಡಲ್ಲ, ತಲೆನೇ ಕೆಡಿಸ್ಕೊಬಿಡಿ. ಇರೋದು ಚಿಕ್ಕ ವಿಡಿಯೋ ಅಷ್ಟೇ. ಲಾಸ್ಟ್ ಡೇ ಬ್ರೋ ಕಾಲೇಜ್ದು ಏನು ಅನ್ನಿಸ್ತಾ ಇದೆ ನಿಮಗೆ? ತುಂಬ ಫೀಲ್ ಆಗ್ತಿದೆ. ಆಲ್ಮೋಸ್ಟ್ ಕಾಲೇಜ್ನ ಬಿಟ್ಟು ಹೋಗ್ತೀನಿ ಅನ್ನೋದಕ್ಕಿಂತ ಒಳ್ಳೊಳ್ಳೆ ಹುಡುಗಿರನ್ನ ನೋಡ್ಕೊಂಡಿದ್ವಿ, ಅವರ ಬಿಟ್ಟು ಹೋಗ್ತೀನಲ್ಲ ಅನ್ನೋದೇ ಫೀಲು. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು. ಅಷ್ಟೇ ಬ್ರೋ, ಮತ್ತೆ ಇನ್ನು ಈ ಮೆಮೊರಿ ಇನ್ಯಾವಾಗಲೂ ಸಿಗಲ್ಲ. ಇದೇ ಲಾಸ್ಟ್ ಅನಿಸುತ್ತೆ. ಒಳ್ಳೆ ಹುಡುಗಿರಲ್ಲ, ಚೆನ್ನಾಗಿರೋ ಹುಡುಗಿರ? ಒಳ್ಳೆ ಹುಡುಗಿರೇ ಇಲ್ಲ, ಚೆನ್ನಾಗಿರೋ ಹುಡುಗಿರು. ಸೂಪರಾಗಿ ಹೇಳಿದ್ರಿ ಬ್ರೋ. ಮತ್ತು ಫ್ರೆಂಡ್ಸ್ಗಳ ಜೊತೆ ಇದ್ದಿದ್ದು ಮೆಮೊರೀಸ್? ಫ್ರೆಂಡ್ಸ್ಗಳ ಜೊತೆ ಇದ್ದಿದ್ದು ಮೆಮೊರೀಸ್ ಬ್ರೋ, ಫಸ್ಟ್ ಇಯರಲ್ಲಿ ಒಂದು ಗ್ಯಾಂಗ್ ಇತ್ತು. ಅದು ಸೆಕೆಂಡ್ ಇಯರ್ ಬಂದಾಗ 2 ಗ್ಯಾಂಗ್ ಅದು. ಫೈನಲ್ ಇಯರ್ ಬಂದಾಗ 3-4 ಗ್ಯಾಂಗ್ ಆಗಿ ಈಗ ಯಾರೂ ಜೊತೆಲಿಲ್ಲ. ಇರೋದು ಒಂದು 3-4 ಜನ ಇದ್ದಾರೆ ಅಷ್ಟೇ ಜೊತೆಲಿ. ಎಲ್ಲ ಪೀಸ್. ಕಾಲೇಜ್ ಲಾಸ್ಟ್ ಡೇ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಒಂಥರ ಬೇಜಾರು ಥರ ಇದೆ. ಆದರೂ ಇಷ್ಟು ಬೇಗ ಹೋಗ್ತಿದ್ದೀವಲ್ಲ ಅನಿಸ್ತದೆ. ಮತ್ತು ಈ ಕಾಲೇಜು ಒಂಥರ ಮೆಮೊರೇಬಲ್ ಮೂಮೆಂಟು. ಕಾಲೇಜ್ ಪ್ರೋಗ್ರಾಮಿಗಿಂತನೂ ಕಾಲೇಜಲ್ಲಿ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡಿರೋದು ಮೂಮೆಂಟು ಮರೆಯೋಕ್ಕಾಗಲ್ಲ. ಅದು ಯಾರಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ಎಂಜಾಯ್ ಮಾಡಿರೋದೆಲ್ಲ ಫ್ರೆಂಡ್ಸ್ಗಳ ಜೊತೆನೇ. ಫ್ರೆಂಡ್ಸ್ಗಳನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋದು ಒಂದು ಬೇಜಾರು. ಕಾಲೇಜ್ ಬೋರ್ ಹಿಡಿದೋಗಿತ್ತು ನಮಗೆ, ಸ್ಟಾರ್ಟಿಂಗಲ್ಲೇ ಬೋರ್ ಹೋಗಿತ್ತು. ಇನ್ನೊಂದು ಸೈಡು ಯಾವ ಥರ ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ. ಇದು ಆಲ್ರೆಡಿ ಈಗ ಲಾಸ್ಟ್ ಎಕ್ಸಾಮೇ ಮುಗೀತು. ಒಂಥರ ಈಗ ಯಾವ ಥರ ಅನ್ನಿಸ್ತಾ ಇದೆ ಅಂದರೆ, ಲಾಸ್ಟ್ ದಿವಸ ಅನಿಸ್ತಾ ಇಲ್ಲ ಇವತ್ತು. ನಂದೇ ಲಾಸ್ಟು ಏನೋ ಫೀಲು, ಜೀವನನೇ ಕೊನೆದಿಲ್ಲ. ಆಗ್ತಾ ಇಲ್ಲ. ಅಷ್ಟೊಂದೊಂಥರ ಬೇಜಾರಾಗ್ತಾಯಿದೆ. ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಒಂದು ಸೈಡ್ ನಮ್ಮ ಫ್ರೆಂಡ್ಸು ಎಲ್ಲರೂ ಇಲ್ಲೇ ಇದ್ದಾರೆ. ಇದು ಲಾಸ್ಟ್ ಡೇನಾ ಲಾಸ್ಟ್ ಏನೂ ಅರ್ಥ ಆಗ್ತಿಲ್ಲ. ಮತ್ತೆ ಸಿಗ್ತೀವೋ ಇಲ್ವೋ ಅನ್ನೋದೂ ಗೊತ್ತಿಲ್ಲ. ಓಕೆ ಬ್ರೋ, ಈಗ ಕಾಲೇಜಲ್ಲಿ ತುಂಬ ಮೆಮೊರೀಸ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಮೆಮೊರಿ ಹೇಳ್ಬೋದು ನೀವು? ನಮಗೆ ಗೊತ್ತಿಲ್ಲ ಅಂದರೂ ಪಕ್ಕದವ್ರು ಕೇಳ್ಕೊಂಡು ಮುಂಚೆ ಹೇಳ್ಕೊಡೋ, ಆದ್ರೆ ಅವ್ರಿಗೆ ಗೊತ್ತಿಲ್ದಿದ್ರು ಕರೆದುಬಿಟ್ಟು ಹೇಳ್ಕೊಡ್ತಿರ್ತಾರಲ್ಲ, ಅದೇ ನಾನು ಮೆಮೊರೇಬಲ್ ಅನ್ಕೋಬೋದು. ಎವ್ರಿ ಟೈಮು ನಾನು ಎಕ್ಸಾಮಲ್ಲಿ ಓದಿಲ್ಲ ಅಂದ್ರೂ ಅವರಾಗೆ ಬಂದು ಹೇಳ್ಕೊಡೋರು. ಅದು ಆ ಥರ ಏನಿಲ್ಲ, ಬಟ್ ಫ್ರೆಂಡ್ಲಿ ಬಾಂಡಿಂಗಲ್ಲಿ ಇದೆಯೂ ಅಷ್ಟೇ. ಫ್ರೆಂಡ್ ಬಾಂಡಿಂಗು ಆ ಥರ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಲವ್ ಅನ್ನೋ ಸೀನೇ ಇಲ್ಲ? ಲವೆಲ್ಲ ನಮಗೆ ಆಗಲ್ಲ. ಡಿಯರ್ ವ್ಯೂವರ್ಸ್, ಆಗಲ್ಲ ಇವೆಲ್ಲ ನಮಗೊಂದು ಸ್ವಲ್ಪ ದೂರ. ಒಂದು ಸತಿ ಅನುಭವಿಸಿ ಸಾಕಾಗಿದೆ. ಒಂದರಲ್ಲಿ ಶೇರ್ ಮಾಡೋಣ. ಅದು ಸರಿ. ಸಕ್ಕ ಟೆನ್ಷನ್ ಆಗ್ತದೆ ಮಚ್ಚ. ಮತ್ತೆ ಜೀವನ ಇಡೀ ಅದೇ ಅನುಭವಿಸೋಕ್ಕಾಗಲ್ಲ. ಹೆಂಗಿದ್ರು ಫ್ಯಾಮಿಲಿಲಿ ನೋಡ್ತಾರೆ. ನಮ್ಮ ಫ್ಯೂಚರ್ ಕಡೆ ತಲೆ ಹಾಕಿರು ಸಾಕು. ನಮಗೆ ಹುಡುಗಿ ಏನಕ್ಕೆ ಬಂದು 100 ಜನ ಬರ್ತಾರೆ ಆಡ್ತವ್ರದವ್ರೆ. ಓಕೆ ಬ್ರೋ, ಇಲ್ಲಿರೋ ಲೆಕ್ಚರ್ಸ್ ಬಗ್ಗೆ ನೀವೇನಂತ ಹೇಳ್ತೀರಾ? ಲೆಕ್ಚರ್ಸು ಅಷ್ಟೊಂದಿಲ್ಲ. ಒಬ್ಬರೇ ಇದ್ದಿದ್ದು ಅಂದರೆ ಅವ್ರು ರಾಮಚಂದ್ರ ಸರ್ ಮತ್ತು ಲೋಕೇಶ್ ಸರ್ ನಮ್ಮೂರೇ. ರಾಮಚಂದ್ರ ಸರ್ ಕಾಲೇಜಲ್ಲಿ ಸುದೀನ್ ಅಂತ ಎಲ್ಲ ಟೈಮಲ್ಲಿ ಕರೆದು ಮಾತಾಡ್ಸೋರು ಅವ್ರು. ಕಾಲೇಜ್ ಲಾಸ್ಟ್ ಡೇ ನಿಮ್ಗೇನು ಅನ್ನಿಸ್ತಾ ಇದೆ?
ಬೇಗ ಮನೆಗೆ ಹೋಗೋಣ ಅನಿಸ್ತೈತೆ. ರಿಲೀಫ್ ಫುಲ್ಲು. ಆ ರೀತಿ ಹೇಳ್ತಿದ್ದೀರಾ? ಯಾಕೆ ಆ ರೀತಿ ಹೇಳ್ತಿದ್ದೀರಾ? ಸಾಕು 3 ವರ್ಷ ಎಂಜಾಯ್ ಮಾಡಿದೀವಿ. ಎಕ್ಸಾಮ್ ಟೆನ್ಷನ್ 1 ತಿಂಗಳಿಂದ ಇವಾಗ ಕ್ಲಿಯರ್ ಆಯ್ತು. ಅದಕ್ಕೆ ಎಂಜಾಯ್ಮೆಂಟ್ ನಡೀತು. ಯಾವ ರೀತಿ ಎಂಜಾಯ್ಮೆಂಟ್ ಮಾಡಿದ್ರಿ? ಎಂಜಾಯ್ಮೆಂಟ್ ಅದೇ ನಾವು ಗ್ಯಾಂಗ್ ಆ ಥರ ಏನಿಲ್ಲ, ಒಂದು 5-6 ಜನ ಒಟ್ಟಿಗೆ ಯಾವಾಗಲೂ ಇದ್ದೀವಿ. ಬೇರೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ನಾವೇ ಒಂದು 5-6 ಜನ ಅಲ್ಲೊಬ್ಬ ಹೋದ. ಚೆನ್ನಾಗಿತ್ತು ಡಿಗ್ರಿ ಲೈಫ್. ಓಕೆ ಬ್ರೋ, ಲಾಸ್ಟ್ ಡೇ ಕಾಲೇಜು ಏನು ಅನ್ನಿಸ್ತಾ ಇದೆ ನಿಮಗೆ? ಏನಿಲ್ಲ, ಆರಾಮಾಗಿ ಕಾಲೇಜ್ ಮುಗೀತು. ಬಟ್ ಮುಗೀತು ಅಂತ ಬೇಜಾರು ಮಾಡ್ಕೊಬಾರ್ದು. ಇನ್ನು ಮುಂದೆ ಜೀವನ ಇದೆ. ಬಟ್ ಅದನ್ನ ಒಂದು ಅಚೀವ್ ಮಾಡಿ ಇದನ್ನ ನೆನೆಸ್ಕೊಂಡ್ರೆ ಒಂದು ಮೆಮೊರೀಸ್ ಥರ ನಮಗೂ ಕ್ರಿಯೇಟ್ ಆಗುತ್ತೆ. ಮತ್ತು ಏನಿದ್ರು ಗುರಿಗಳನ್ನ ನೀವು ಫಾಲೋ ಮಾಡೋಕ್ಕೆ ಟೈಮ್ ನೀಡಿ ಅಷ್ಟೇ, ಇನ್ನೇನಿಲ್ಲ. ಬಟ್ ಒಳ್ಳೇದಾಗುತ್ತೆ ಎಲ್ಲರೂ. ಬಟ್ ಒಳ್ಳೆ ರೀತಿ ಇದೆ ಅಷ್ಟೇ. ಈಗ ಕಾಲೇಜಲ್ಲಿ ತುಂಬ ಮೆಮೊರೇಬಲ್ ಮೂಮೆಂಟ್ ಎಲ್ಲ ನಡೆದಿರುತ್ತೆ. ಅದರಲ್ಲಿ ಒಂದು ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂದರೆ ನೀವು ಯಾವ್ದು ಹೇಳ್ತೀರಿ? ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂದರೆ ನಾನು 2 ವರ್ಷದಿಂದ ಯಾರನ್ನೂ ಜಾಸ್ತಿ ಮಾತಾಡ್ಸಲ್ಲ, ಈಗ ಮಾತಾಡ್ಸೋಕೆ ಹಿಡಿದಿದ್ದು. ಹಿಂಗೆ ಆಡುತ್ತೀಯ, ಸ್ವಲ್ಪ ಸುಮ್ಮನೆ ಇರುತ್ತೀಯ, ಯಾಕೆ ತಲೆ ಸೊ ಹಾಗಾಗಿ ಮೆಮೊರೇಬಲ್ ಮೂಮೆಂಟ್ ಅಂದರೆ ಪ್ರತಿಯೊಂದು ಮೆಮೊರೇಬಲ್ ಆಗಿರುತ್ತೆ. ಎಲ್ಲರೂ ಸೇರಿ ಒಂದೊಂದು ಪ್ಲ್ಯಾನ್ ಮಾಡೋದಾಗಲಿ. ಈಗ ನಾವು ಗುರಿ ಹಿಡ್ಕೊಂಡಿರ್ತೀವಿ, ಆ ಗುರಿ ಜೀವನ ಅನ್ನೋದು ಬರೀ ನಾವು ಯಾರನ್ನ ಇಂಪ್ರೆಸ್ ಮಾಡೋದಲ್ವಲ್ಲ. ಸೊ ಹಾಗಾಗಿ ಗುರಿ ಬಗ್ಗೆ ನಾವು ಮುಂದೆ ಏನು ಮಾಡ್ಬೇಕು ಅನ್ನೋದು ಎಲ್ಲ ಮಾತಾಡ್ತೀವಲ್ಲ, ಅದೇ ಒಂದು ಬೆಸ್ಟ್ ಮೂಮೆಂಟ್ ಆಗಿರುತ್ತೆ ಕಾಲೇಜಲ್ಲಿ. ಓಕೆ ಬ್ರೋ, ನಿಮ್ಮ ಪ್ರಕಾರ ಫೈನಲ್ ಆಗಿ ಒಬ್ಬರೇ ಇರೋದು ಬೆಟರೇ ಇಲ್ಲ ಎಲ್ಲರ ಜೊತೆ ನಾವು ಫ್ರೆಂಡ್ಸ್ ಆಗಿರೋದು ಬೆಟರ್? ಸಮ್ಟೈಮ್ಸ್ ಒಬ್ಬರೇ ಇರೋದು ಬೆಟರ್. ಯಾಕಂದರೆ ಸಮ್ಟೈಮ್ ಹರ್ಟ್ ಆಗುತ್ತೆ ಯಾರಿಂದನಾದ್ರು. ಹಾಗೆ ಇಂಟ್ರೋವರ್ಟ್ ಇರೋದು ಬೆಸ್ಟ್ ಅನಿಸುತ್ತೆ. ಬಟ್ ಎಕ್ಸ್ಟ್ರೋವರ್ಟ್ ಆಗಿರೋದು ಒಂದೊಳ್ಳೆ ಆಪ್ಷನ್. ಯಾಕಂದರೆ ನಮಗೆ ಕೆಲವು ಸಜೆಷನ್ ಬೇಕಾಗ್ತದೆ, ಒಬ್ಬರೇ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸಮ್ಟೈಮ್ಸ್ ಸಿಂಗಲ್ ಆಗಿರೋದು ಬೆಸ್ಟು, ಅಲೋನ್ ಆಗಿರೋದು ಸಮ್ಟೈಮ್ಸ್ ಇಂಟ್ರೋವರ್ಟ್ ಬೆಸ್ಟ್ ಆಗುತ್ತೆ. ಮತ್ತು ಎಲ್ಲರ ಜೊತೆ ಬೇರೆ ಚೆನ್ನಾಗಿರಿ, ಒಳ್ಳೆ ರೀತಿ ತಿರುಗಾಡಿ ಅಷ್ಟೇ, ಇನ್ನೇನಿಲ್ಲ.